ರಾಜ್ಯದ ವಿವಿಧ ಹಿಂದುಳಿದ ವರ್ಗದ ಮುಖಂಡರಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಬೆಂಬಲ. ಹೌದು, ಕಾಂಗ್ರೆಸ್ ಪಕ್ಷವು ಹಿಂದುಳಿದ ವರ್ಗಗಳ ಹಾಗೂ ಕುರುಬ ಜನಾಂಗದವರಿಗೆ ಒಂದು ದೊಡ್ಡ ಕೊಡುಗೆಯನ್ನ ಕೊಟ್ಟಿದೆ. ಸಮಾಜದ ಅಗ್ರಗಣ್ಯ ನಾಯಕರಾದ ಸಿದ್ದರಾಮಯ್ಯನವರನ್ನ 2ನೇ ಬಾರಿ ಮುಖ್ಯಮಂತ್ರಿ ಮಾಡಿದ್ದು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುವ ಮೂಲಕ ಅವರ ಕೈ ಬಲಪಡಿಸಬೇಕು ಎಂದು ಬೆಳಗಾವಿಯ ಬುಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ಹೇಳಿದರು. ಪಟ್ಟಣದ ಶ್ರೀ ಶಂಕರಲಿಂಗ ಕಾರ್ಯಾಲಯದಲ್ಲಿ ಜರುಗಿದ ಕುರುಬ ಸಮುದಾಯದ ಜನಜಾಗೃತಿ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು. ಸಮಾಜದ ಬಂಧುಗಳು ತಮ್ಮ ತಮ್ಮ ಗ್ರಾಮಗಳಲ್ಲಿ ಹಾಗೂ ಪ್ರದೇಶಗಳಲ್ಲಿ ಸಂಬಂಧಿಕರಿಗೆ ಕಾಂಗ್ರೆಸ್ನ ಸಾಧನೆಗಳನ್ನ ಕೇಳುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಎಂದರು. ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾದ ಕೆಎಂ ರಾಮಚಂದ್ರಪ್ಪ ಮಾತನಾಡಿ, ಹಿಂದುಳಿದ ವರ್ಗಗಳ ನಾಯಕ ಸಚಿವ ಸತೀಶ್ ಜಾರಕಿಹೊಳಿ ಅವರು ಶೋಷಿತ ಸಮಾಜದ ಏಳಿಗೆಗಾಗಿ ಕೆಲಸ ಮಾಡುತ್ತಿದ್ದಾರೆ. ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದು, ತಂದೆಯವರ ತಕ್ಕಂತೆ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಬಂದಿರುವ ಪ್ರಿಯಾಂಕಾ ಅವರು ಬಡವರ ಕಷ್ಟಗಳಿಗೆ ಸ್ಪಂದಿಸುತ್ತಿದ್ದು, ಕ್ಷೇತ್ರದ ಅಭಿವೃದ್ಧಿಗಾಗಿ ಅವರಿಗೆ ನಮ್ಮ ಬೆಂಬಲವನ್ನ ನೀಡುವುದಾಗಿ ತಿಳಿಸಿದರು. ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸಮಾಜದ ಬಂಧುಗಳಲ್ಲಿ ಜಾಗೃತಿ ಮೂಡಿಸಬೇಕಂತ ಒಂದು ಕಾರ್ಯಕ್ರಮ ಕೇಳಿದ್ದೀವಿ. ನಮ್ಮ ಸಮಾಜದ ಹಿಂದುಳಿದ ಜಾತಿಗಳ ಮತ್ತು ಅಲ್ಪಸಂಖ್ಯಾತರ ಇವರ ಏಳಿಗೆಯನ್ನು ಬಯಸಂತ ಒಬ್ಬ ವ್ಯಕ್ತಿಯಾಗಿರೋದ್ರಿಂದ ಅವರ ಮಗಳವನ್ನೇ ಬೆಂಬಲಿಸಬೇಕು ಅಂತ ಒಂದು ಕರೆ ಕೊಡೋದಕ್ಕಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರದರ್ಶನ ಮಾಡ್ತಕ್ಕಂಥ ಮತ್ತು ಆ ಒಗ್ಗಟ್ಟು ಮತಗಳಲ್ಲಿ ಪರಿವರ್ತನೆ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಕಾರ್ಯನಿರ್ವಹಿಸಬೇಕು. ಕೇವಲ ಒಗ್ಗಟ್ಟಾದರೆ ನಡೆಯಂಗಿಲ್ಲ. ನಾವು ಹಿಂದುಳಿದವರು ಇಷ್ಟು ದೊಡ್ಡ ಪ್ರಮಾಣದಾಗ ಇದ್ದೀವಿ, ದಲಿತರು ಇಷ್ಟು ಪ್ರಮಾಣದಲ್ಲಿದ್ದೀವಿ, ಮುಸಲ್ಮಾನರು ಗಟ್ಟಿಯಾಗಿ ಬೇರೂರಬೇಕು. ಮುಂದೂ ಕೂಡ ಭವಿಷ್ಯದಲ್ಲಿ ಈ ರಾಜ್ಯದಲ್ಲಿ ಆಡಳಿತ ಮಾಡ್ತಕ್ಕಂಥ 5 ವರ್ಗದವರೇ ಇರಬೇಕು ವಿನಃ ಬೇರೆಯವರ ಕೈಗೆ ಅದು ಹೋಗಬಾರ್ದು ಅನ್ನೊಂದೇ ದಿವಸದ ಈ ಇಂಥ ಚುನಾವಣೆಗಳು ಬಂದಾಗ ಇದೊಂದು ಅವಕಾಶ. ಈಗ ನಾವೊಂದು ಸಮಾಜದ ಆಗ ಹೋಗುವ ಏಳಿಗೆ ಬಗ್ಗೆ ವಿಚಾರಣೆ ಕೊಟ್ಟು ನಮ್ಮ ರಾಜ್ಯ ಸಂಘದವರು, ತಾಲೂಕಾ ಸಂಘದವರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಶೋಷಿತ ಸಮಾಜಗಳ ಒಕ್ಕೂಟದ ಸಂಚಾಲಕರಾದ ಅನಂತ್, ಕರ್ನಾಟಕ ಪ್ರದೇಶ ಕುರುಬರ್ ಸಂಘ ಬೆಂಗಳೂರು ಕಾರ್ಯಾಧ್ಯಕ್ಷರಾದ ಬಸವರಾಜ್ ಬಸಳಿಗುಂದಿ, ಪ್ರಧಾನ ಕಾರ್ಯದರ್ಶಿಗಳಾದ ಸೋಮಶೇಖರ್ ಎಂ, ಖಜಾಂಚಿ ಕೃಷ್ಣಮೂರ್ತಿ, ವಿನಾಯಕ್ ಬನ್ನಹಟ್ಟಿ, ರಾಮಕೃಷ್ಣಪ್ಪ, ಸುಬ್ರಹ್ಮಣ್ಯ, ನಾಗರಾಜ್ ಸೇರಿದಂತೆ ಸ್ಥಳೀಯ ಮುಖಂಡರಾದ ಶಂಕರರಾವ್ ಹೆಗಡೆ, ಎಚ್ಎಸ್ ನಸ್ಲಾಪುರೆ, ಡಾಕ್ಟರ್ ಜಯಪ್ರಕಾಶ್ ಅರಜ್ಗಿ, ಕೆಂಪಣ್ಣ ಶಿರಹಟ್ಟಿ, ಭರ್ಮಾ ಪೂಜಾರಿ, ಸಚಿವರ ಆಪ್ತ ಸಹಾಯಕ ಭರ್ಮಣ್ಣ ತೋಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲ್ಲಪ್ಪ ಪಾಮ್ನಾಯಕ್, ಸತ್ಯಂ ನ್ಯೂಸ್, ಯಮಕನ್ಮರಡಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.